ಈಶ್ವರಿ ಅಂತೂ ಸ್ಯಾನೆ ತಲೆನೋವಾಗೋಳೆ. ಅವಳು ದಿಟ್ಟವಾಗ್ಲೂ ಒಳ್ಳೆ ತಂದಾಗೆ ಬರ್ತಾವಳ, ಇಲ್ಲ ಮನ್ಸಿನಾಗೆ ಬ್ಯಾರೆ ಏನಾರ ಮಡಿಕೊಂಡು ಬದಲಾಗೋ ಥರ ನಾಟಕ ಮಾಡ್ತಾವಳೇನೋ ಅಂತ ಅನ್ನಿಸ್ತದೆ. ಅದ್ರಾಗ ಅನುಮಾನನೇ ಬೇಡ ಕಣ್ತಂಗಿಯಪ್ಪ. ನೀನು ಹೆಂಗಾರ ಯೋಚನೆ ಮಾಡಿ ನೋಡು. ಪಟ್ಟಣದಾಗೆ ಅವಳು ಸಮಕ್ಕೆ ಓದ್ಕೊಂಬಂದಿರೋ ನಮ್ಮ ಮಯಸ್ಸನ್ನ ಎದುರಾಕೊಂಡಿದ್ವು ಅಲ್ಲದೆ ರಂಗೇಗೌಡನ ಮುಂದೆ ಅವ್ನು ನಿಲ್ಲಿಸ್ಕೊಂಡು ಪ್ರಶ್ನೆ ಮಾಡಿ ಪಂಚಾಯತಿ ಗಂಟ ತಂದಿಕ್ತೋಳವಳು. ಅಂತೋಳು ನೀನು ನಿಂತೋಳು ಅನ್ನೋದು ಗೊತ್ತಾದ ಮ್ಯಾಕು ರಂಗೇಗೌಡ ಅಂತ ಹೋಗಿ ಹೇಳ್ದೆ ನಿಂತವನೇ ಗಾಂಧಿಗಿರಿ ಮಾಡ್ತಾವಳೆ ಅಂದರೆ ಮುಂದಕ್ಕೇನೋ ದುರಾಲೋಚನೆ ಇಟ್ಕೊಂಡೆ ಪ್ಲ್ಯಾನ್ ಮಾಡ್ತಾವಳೆ ಅಂತ ನನ್ಗನ್ನಿಸ್ತಾದೆ. ಅವಳು ಸಾಮಾನ್ಯದೋಳಲ್ಲ, ಭೂಮಿ ಆಕಾಶ ಬೇಕಾದ್ರೆ ತಳ್ಕೊಂಬಳ್ಕಾಬೋದು. ಅವಳು ಬದಲಾಗಕ್ಕೆ ಸಾಧ್ಯನೇ ಇಲ್ಲ ಕಣವ. ಯೋಚನೆ ಮಾಡಿ ನೋಡು. ಅಯ್ಯ, ತಿರ್ಗಾ ಅವಳನ್ನ ಹೊಗಳ್ತಾ ಇದೆಯಲ್ಲ ಮುದ್ದು. ನಮ್ಮ ಕಾಂಚನ ಎದುರಿಗೆ ಹೊಗಳ್ತಾ ಇದೆಯಲ್ಲ, ಅವಳನ್ನ ಆಕಾಶನ ಉದುರ್ಬಿಟ್ಟಿದ್ದಾಳ. ಏಟೆ ಆದರೂ ಅವಳು ಒಂದು ಹೆಣ್ಣಲ್ವೇ. ಅವಳಿಗೂ ಎಲ್ರಿಗೂ ಇರೋಂಗೆ ಭಯ ಭಕ್ತಿ ಅನ್ನೋದು ಇದ್ದೇ ಇರ್ತದೆ. ನಮ್ಮ ಕಾಂಚನನ್ ರೌದ್ರಾವತಾರ ನೋಡೆ ಅವಳಿಗೆ ಸಲಿ ಜರ ಬಂದಂಗೆ ಆಗಿರ್ತದೆ. ಹಂಗಿರೋನಾಗ ಅವಳು ನಮ್ಮ ಕಾಂಚನನ್ನ ಏನು ಮಾಡೋಕ್ಕಾಗಕ್ಕಿಲ್ಲ. ಅವಳು ಈಗಿನ್ನೋ ಪ್ರಪಂಚಕ್ಕೆ ಕಣ್ಬಿಡ್ತಾ ಇರೋ ಎಳೆ ನಿಂಬೇಕಾಯ್. ಅದೇ ನಮ್ಮ ಕಾಂಚನ ದೊಡ್ಡ ಆಲದ ಮರ ಇದ್ದಂಗೆ. ಇವಳೊಂದು ರಂಬೆನೋ ಅವಳ ಕೈನಾಗೆ ಅಲ್ಲಾಡ್ಸಕ್ಕಾಗಕ್ಕಿಲ್ಲ. ಆದ್ರೂ ಬದಲು ತಾನು ಸುಮ್ಕಿರ್ದೆ ಸಮಯ ಅಂದ್ಕೊಂಡು ಶರಣಾಗಕ್ಕೆ ಮುಂದೆ ಬಂದವಳೆ ಆಟೆಯ. ಅಯ್ಯ ಮಂಕ್ ಬಡತ್ತದೆ. ಎಳೆ ನಿಂಬೇಕಾಯ್ ಅವಳಲ್ಲ ನೀನು. ಯಾಕೆ ಹೇಳು? ನಮ್ಮ ಹುಡುಗಿ ಪ್ಯಾಟರ್ನಾಗೆ ಚೆನ್ನಾಗಿದ್ಯಾ ಬುದ್ಧಿ ತಿಳ್ಕೊಂಬಂದವಳೆ. ಎಲ್ಲಿ ಏನೇ ಅನ್ಯಾಯ ನಡೆದ್ರು ಅದ್ರ ವಿರುದ್ಧ ಹೋರಾಡ ಗಂಟ ನಿದ್ದೆ ಮಾಡೋಕ್ಕಿಲ್ಲ ಅಂತ ಅವ್ರೊಬ್ಬ ಅವನಕಿಂತ ಹೇಳಿದ್ಲು. ಮರ್ತ್ಬಿಟ್ಟ. ಅಂತೋಳು ತಾನು ಲಗ್ನ ಆಗಿ ಬಂದಿರೋ ಹಟ್ಟಿನಾಗೆ ನಮ್ಮ ಅತ್ತೆ ಇಂತೋಳು ಅಂತ ಗೊತ್ತಾದ ಮ್ಯಾಕು ಸುಮ್ಕಿದ್ದಾಳ. ಸುಮ್ಕಿರಕ್ಕಿಲ್ಲ. ಕಾಂಚನ ಈ ಹಟ್ಟಿಗೆ ಹೆಂಗೆ ಬಂದ್ಲು, ಈ ಹಟ್ಟಿನ ಹೆಂಗೆ ಹತೋಟಿಗೆ ಇಟ್ಕೊಂಡವಳೆ ಅನ್ನೋ ವಿಚಾರಕ್ಕೆ ಎಲ್ಲ ಸಾಕ್ಷಿನೂ ಕಲೆ ಹಾಕಿರ್ತಾಳೆ. ತಿಳ್ಕೊ. ನೀನು ಹೇಳ್ತಾ ಇರೋದು ದಿಟ್ಟಣ್ಣ. ಅವಳು ಯಾವಾಗಲೂ ನನ್ನ ನೀವು ಬದಲಾಗಿ ದ್ಯಾವ್ರಂಗೆ ಇದ್ಬಿಡಿ, ನನ್ನ ಗಂಡನ ಪಾಲಿಗೆ ನೀವು ಒಳ್ಳೆ ತಾಯಿಯಾಗಿ ಅವ್ರನ್ನ ಪಿರೂತಿಯಿಂದ ನೋಡ್ಕೊಳ್ಳಿ, ಆಮೇಲೆ ನೀವು ಏನೇ ಮಾಡಿದ್ರು ನಾನು ಕಂಡ್ರು ಕಾಣದೇ ಇದ್ದಂಗೆ ಇದ್ಬಿಡ್ತೀನಿ ಅಂತ ಹೇಳಿ ಒಳಗೆ ನನ್ನ ವಿರುದ್ಧ ಏನೋ ಮಸ್ಲತ್ ಮಾಡ್ತಾವಳೆ ಅಂತ ನನಗನ್ನಿಸ್ತದೆ. ಅಯ್ಯ, ಹಂಗೆ ಅನ್ಕೊಳ್ಳೋದು ನಿನ್ನ ಭ್ರಮೆ ಕಾಂಚನ. ನೋಡು, ನಾನು ಆಗ್ಲೂ ಹೇಳಿವ್ನಿ, ಈಗಲೂ ಅದನ್ನೇ ಹೇಳ್ತೀವ್ನಿ, ಕೇಳು. ಅವಳು ನೀನು ಇರುತ್ತಾ ಏನು ಮಾಡೋಕ್ಕಾಗಕ್ಕಿಲ್ಲ. ಅವಳು ಹೇಳಿರೋ ಮಾತನಾಗೆ ತೆಪ್ಪೈತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವಳು ಪಾಡುಗಳು ಇರ್ತಾಳೆ. ನೀನುವೇ ಈಟ ದಿನ ರಂಗೇಗೌಡನ್ನ ತೋರ್ಕೆ ಪಿರುತಿ ಮಾಡ್ದಂಗೆ ಮಾಡ್ಕೊಂಡಿದ್ಬಿಡು. ಬೇಕಾರೆ ಮೊದ್ಲಿಗಿನ್ನ ಈಗಿನ ದಾಸಿನೇ ಪಿರುತಿ ಮಾಡ್ತಿದ್ದೀನಿ ಅಂತ ತೋರಿಸ್ಕೊ. ಆಗ ನಿಮ್ಮಿಬ್ಬರ ಮಧ್ಯೆ ಯಾವ ಜಗಳನೂ ಬರಕ್ಕಿಲ್ಲ. ಈಟಕ್ಕೂ ಅವಳು ಕೇಳ್ತಾ ಇರೋದೇನು, ರಂಗೇಗೌಡನ ಜೊತೆನಾಗೆ ನೀನು ನಿಜವಾಗ್ಲೂ ದ್ಯಾವ್ರಂಗೆ ಇದ್ಬಿಡು ಅಂತ ತಾನೆ. ಇದ್ಬಿಡು. ಹೆಂಗಿದ್ರು ಈಗ ಮಾಡ್ತಾ ಇರೋ ನಾಟಕಕ್ಕೆ ಇನ್ನೊಂದು 10 ಪಟ್ಟು ದಾಸ್ತಿ ಮಾಡಿದ್ರಾಯ್ತು. ಆಗ ಹತ್ಕೊಂಡು ಉರಿತಾ ಇರೋ ಬೆಂಕಿ ತಾನಾಗೇ ಆರೋತಿದೆ ಆಟೆಯ. ಅಲ್ಲೇ ಇರೋದು ಇಸ್ಯ. ಅವಳು ಆಟೋನ್ ಸುಲಭಕ್ಕೆ ಬಗ್ಗವಳಲ್ಲ. ಮನ್ಸ್ನಾಗ ನನ್ನಿರುದ್ದ ಕಿಡಿ ಮಡಿಕೊಂಡು ಬಾಯಿ ಮಾತನಾಗೆ ದ್ಯಾವ್ರಾಗ್ಬಿಡಿ ಅಂತ ಹೇಳ್ತಾವಳೆ ಅಂದರೆ ಅದರಿಂದ ಇನ್ನೇನೋ ಮರ್ಮ ಐತೆ. ಬೆಣ್ಣೆನ ಕೂದಲು ತೆಗೆದಂಗೆ ಮಾತಾಡಿ ರಂಗೇಗೌಡನ ದೃಷ್ಟಿನಾಗೆ ತಾನಿ ಅಟ್ಟಿನ ನಿಭಾಯಿಸ್ತೀನಿ ಅನ್ನೋ ನಂಬಿಕೆ ಬರೆಸ್ಕೊಂಡು ಬೀಗ್ ದೇಸ್ಲಿ ಇಸ್ಕೊಂಬಿಟ್ರೆ ಸಾಕು. ಆಮೇಲೆ ಅವಳಿಗೆ ಹೆಂಗೆ ಬೇಕು ಹಂಗೆ ನಮ್ಮನ್ನೆಲ್ಲ ಆಟ ಆಡಿಸ್ಬೋದು ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಅದಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿರ್ತಾನೆ. ಅದು ತೆಂಗ್ಯವ ಬುದ್ಧಿವಂತಿಕೆ ಅಂದರೆ. ವೈರಿ ನಮ್ಮ ಮೈ ಮ್ಯಾಗ ಬೀಳಕ್ಕೆ ಮುಂಚೆಯೇ ಅವಳು ಯಾರು, ಯಾವ ದಿಕ್ನಾಗ ಯೋಚನೆ ಮಾಡ್ತಾವಳೆ ಅನ್ನೋದನ್ನ ತಿಳ್ಕೊಂಡು ಅವಳಿಗೂ ಗೊತ್ತಾಗೋಕ್ಕೂ ಮುಂಚೆಯೇ ಅವಳನ್ನ ಹೊಡೆದಾಕತ್ತದಲ್ಲ, ಅದು ಚಾಲಾಕಿತನ. ಆ ಮರ್ಮ ಐಸ್ ಪರಿಂಗೆಲ್ಲಿ ಬರಬೇಕು. ಅದೇ ಮತ್ತೆ ಅದು ಬರಕ್ಕೆ ಸಾಧ್ಯ ಇಲ್ಲ ಅಂತ ತಾನೆ ನೇರವಾಗಿ ಜಗಳಕ್ಕಿಳಿದೆ ತಾಳ್ಮೆ ಅನ್ನೋ ಅಸ್ತ್ರನ ಪ್ರಯೋಗ ಮಾಡಿ ಸಂಧಾನದ ಬಿಳಿ ಬಾವುಟ ಆರಿಸ್ತಾ ಇರೋದು. ಅಲ್ಲಿಗೆ ಅವಳು ನಮಗೆ ಶರಣಾಗೋಳೆ ಅಂತ ತಾನೆ ಅರ್ಥ. ನನಗೇನೋ ಹಂಗೆ ಅನ್ನಿಸ್ತಾ ಇಲ್ಲ. ಅವಳು ಓದಿನ ಬುದ್ಧಿ ಏನೋ ಮಸ್ಲತ್ ಮಾಡ್ತಾ ಇರೋವಂಗದೆ. ನಿಧಾನಕ್ಕೆ ನಂಗೆ ಸೋತಂಗೆ ನಾಟಕ ಮಾಡಿ ರಂಗೇಗೌಡನ ಕಡೆಯಿಂದಲೇ ತನಗೆ ಅಧಿಕಾರ ಬರೋವಂಗೆ ಮಾಡ್ಕೊಂಬಿಟ್ಟು ಆಮ್ಯಾಕೆ ನನ್ನನ್ನು ಮೂಲೆಗೊಮ್ಮೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು.
ಹಂಗೇನಾರ ಅವಳ ಕೈಗೆ ಅಧಿಕಾರ ಹೋಗ್ಬಿಡ್ತು ಅಂತ ಇಟ್ಕ, ತಿರ್ಗದು ನಮ್ಮ ಕೈಗೆ ವಾಪಸ್ ಬರೋಕ್ಕಿಲ್ಲ. ಅದಕ್ಕೆ ನಾನಾಗೆ ಅವಳಿಗೆ ಅಧಿಕಾರ ಕೊಡಬೇಕು ಅಂತ ತೀರ್ಮಾನ ಮಾಡೀವ್ನಿ.